ವಿಷಯ ನಂಗೆ ಗೊತ್ತಿಲ್ಲ. ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ. ಕುಮಾರಗೌಡ ಮತ್ತು ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದು ನಿಜ. ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ. ಅಷ್ಟು ವಿಷಯ ಮಾತ್ರ ನನಗೆ ಗೊತ್ತಿದೆ. ಏನಕ್ಕೆ ಸರ್ ಪ್ರತಾಪ್ ಸಿಂಹ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಜಿಲ್ಲೆಯಲ್ಲಿ? ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮಗನ್ನಿಸ್ಬೋದು. ಪಕ್ಷ ಒಂದು ಶಿಸ್ತಿನ ಒಂದು ಪಕ್ಷ ಇದೆ. ಆ ಪಕ್ಷಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಏನು ಸಂಸದರು ಹೇಳೋದು ರೀತಿ ಕೇವಲ ಪ್ರತಾಪ್ ಸಿಂಹಂಗೆ ಅಷ್ಟೇ ಸೀಮಿತ ಅಲ್ಲ, ಇದು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪ್ರಮುಖರುಗಳಿಗೂ ಸಹ ಸೀಮಿತ ಆಗಿರ್ತಕ್ಕಂಥ ವಿಷಯ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಪಕ್ಷದ ಸೂಚನೆಯಂತೆ ಕೆಲಸ ಮಾಡಬೇಕಾದಂಥದ್ದು ಕಾರ್ಯಕರ್ತರ ಯಾವುದೇ ಮುಖಂಡರುಗಳ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿ ಒಳಗಡೆ. ಅದನ್ನು ಮುಂದುವರಿಸಲಿ ಅಂತೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಈಗಲೂ ಸಹ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾರಿಗೆ ಯಾರು ಕಡೆಗಣಿಸ್ತಾ ಇದ್ದಾರೆ? ಯಾರೂ ಕಡೆಗಣಿಸ್ತಾ ಇಲ್ಲ. ಆ ಥರ ಅವ್ರು ಯಾವಾಗ ಹೇಳಿದ್ದಾರೆ ನಿಮಗೆ ಕಡೆಗಣಿಸ್ತಾ ಇದ್ದಾರೆ ಅಂತ? ಅಲ್ಲ, ಈಗ ಸಭೆಗಳಿಗಾಗ್ಬೋದು, ಇಲ್ಲ, ಎಲ್ಲ ಸಭೆಗಳಿಗೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲೂ ಸಹ ಅವ್ರನ್ನ ಗಮನಕ್ಕೆ ತಗೊಂಡಿದ್ದೀವಿ. ಮತ್ತು ನಮ್ಮ ಎಲ್ಲ ಮಂಡಲಗಳ ಚುನಾವಣೆಗಳಲ್ಲಿ ಸ್ವತಃ ಅವರೇ ಕೂತಿದ್ರು. ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಸಹ ಈಗಾಗಲೇ ಅವ್ರ ಒಪಿನಿಯನ್ನು ಸಹ ರಾಜ್ಯಕ್ಕೆ ವರದಿ ಆಗಿದೆ. ಅದರಿಂದ ಅವ್ರಿಗೆ ಕಡೆಗಣಿಸುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷ ಒಂದು ಕಡೆ ಹೋರಾಟ ಮಾಡ್ತಿದ್ರೆ ಅವ್ರು ಇನ್ನೊಂದು ಕಡೆ ಹೋರಾಟ ಮಾಡ್ತಾರೆ. ಅದು ಯಾರೂ ಸಹ ಮಾಡಬಾರ್ದು ಅಂತಕ್ಕಂಥ ಮನವಿನ ನಾನು ಮಾಡ್ತೀನಿ. ಯಾವುದೇ ಕಾರ್ಯಕರ್ತರು ಯಾರು ಎಷ್ಟೇ ದೊಡ್ಡವರಾದರೂ ಸಹ ಪಕ್ಷದ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ. ಎಲ್ಲ ಅವ್ರ ಹತ್ರ ಕರೆಸಿ ಸಹ ರಾಜ್ಯದಲ್ಲಿ ಈಗ ಏನು ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ರಾಜ್ಯದವರು ಸಹ ಮಾತಾಡೋರು ಇದ್ದಾರೆ. ನಾನು ಸಹ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸಾಕಷ್ಟು ಜನ ಕಾರ್ಯಕರ್ತರು ಹೋಗಿದ್ದಾರೆ, ಮುಖಂಡರುಗಳಿದ್ದಾರೆ. ಈಗ ಯಾರೋ ಒಬ್ಬರು ಮುಖಂಡರು ಹೋಗ್ತಾರೆ ಅಂದರೆ ಅವರಿಂದ ಒಂದಷ್ಟು ಜನ ಹೋಗ್ತಾರೆ. ಅದಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಾಗಬಾರ್ದು ಅಂತಕ್ಕಂಥ ಒತ್ತಾಯ ನಂದು ಇದೆ. ಮುಂದಿನ ದಿನಗಳಲ್ಲಿ ಅದಾಗದೇ ರೀತಿಯಲ್ಲಿ ನಾನು ನೋಡ್ಕೊತೀನಿ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಆ ವ್ಯವಸ್ಥೆಗಳನ್ನ ಮತ್ತೆ ಅವರು ಬೇರೆ ಕಡೆ ಹೋಗಿ ಎಲ್ಲೋ ಒಂದು ಧರಣಿ ಮಾಡೋದು, ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ. ಮತ್ತು ಆ ಥರ ಆಗದೇ ರೀತಿಯಲ್ಲಿ ಅವ್ರಿಗೆ ಸೂಚನೆಯನ್ನು ಕೊಟ್ಟು ಆ ಪಕ್ಷದ ಒಂದು ಅಡಿಯಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೀವಿ.